ತೂಕ ಹೆಚ್ಚಿದೆ, ಏನೇ ಮಾಡಿದ್ರೂ ಕಡಿಮೆ ಆಗ್ತಿಲ್ಲ ಅಂದರೆ ನಿಮಗೆ ಹಲವಷ್ಟು ರೀತಿಯ ಬೇರೆ ಬೇರೆ ರೀತಿ ಹಾರ್ಮೋನ್ ಇಂಬ್ಯಾಲೆನ್ಸ್ ತೊಂದರೆಗಳಿರ್ಬೋದು. ಅದರಲ್ಲಿ ಮೊದಲನೇದಾಗಿ ಬರೋದು ಆಬ್ವಿಯಸ್ಲಿ ಹೈಪೋಥೈರಾಯ್ಡಿಸಮ್ ಇದ್ದರೆ ಸ್ವಲ್ಪ ವೆಯ್ಟ್ ಲಾಸು ಸ್ಲೋ ಇರುತ್ತೆ. ಬಟ್ ಹಾಗಂತ ಸ್ಲೋ ಇರುತ್ತೆ ಅಂದಿದ್ದು ಮಾತ್ರಕ್ಕೆ ನಿಮಗೆ ವೆಯ್ಟ್ ಲಾಸ್ ಮಾಡೋಕ್ಕಾಗಲ್ಲ ಅಂತ ಅರ್ಥ ಅಲ್ಲ. ನಾನೇ ಎಷ್ಟೊಂದು ಜನರದ್ದು ಥೈರಾಯ್ಡ್ ಇರೋರ್ದು ವೆಯ್ಟ್ ಲಾಸ್ ಟ್ರಾನ್ಸ್ಫಾರ್ಮೇಷನ್ನ ನನ್ನ ಚಾನಲ್ನಲ್ಲಿ ತೋರಿಸಿದ್ದೀನಿ. ಸೊ ಹೈಪೋಥೈರಾಯ್ಡಿಸಮ್ ಇದ್ದರೂ ಕೂಡ ನೀವು ವೆಯ್ಟ್ ಕಡಿಮೆ ಆಗ್ಬೋದು. ಬಟ್ ಬೇರೆಯವ್ರಿಗಿಂತ ನೀವು ಒಂದು 20-30% ಸ್ವಲ್ಪ ಸ್ಲೋ ಆಗಿ ಹೋಗ್ಬೋದು. ಬಟ್ ಆದರೂ ನಿಮ್ಮ ಗುರಿ ತಲುಪೋದಕ್ಕೆ ನಿಮಗೆ ಆಗೇ ಆಗುತ್ತೆ. ಅದಲ್ಲದೆ ಕಾಂಬಿನೇಷನಲ್ಲಿ ನಿಮಗೆ ಬೇರೆ ರೀತಿ ತೊಂದರೆಗಳು ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್, ಹಾಗೆ ನಿಮಗೆ ಡಯಾಬಿಟಿಸ್ ಇರೋರಿಗೂ ಕೆಲವೊಬ್ಬರಿಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಲ್ಲಿ ಟೈಪ್ 2 ಡಯಾಬಿಟಿಸ್ ಇದ್ದು ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಇದ್ದರೆ ಅವರಿಗೂ ಕೂಡ ನಾರ್ಮಲ್ ಕ್ಯಾಲೋರಿ ಕೌಂಟಿಂಗ್ ಏನಿದೆ ಅದಲ್ಲದೆ ಸ್ವಲ್ಪ ಬೇರೆ ಸಿಸ್ಟಮ್ಗಳೇ ಬೇಕಾಗುತ್ತೆ. ಅಂದರೆ ಕಾರ್ಬೋಹೈಡ್ರೇಟಲ್ಲಿ ಸ್ವಲ್ಪ ಮಾಡರೇಟ್ ಅಮೌಂಟ್ ಆಫ್ ಕಾರ್ಬೋಹೈಡ್ರೇಟ್ನ ನಮ್ಮ ರಿಸಲ್ಟ್ಗೆ ತಕ್ಕಂಗೆ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ನಾರ್ಮಲ್ ಆಗಿ ಕೆಲವೊಬ್ಬರಿಗೆ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ಸ್ ಜಾಸ್ತಿ ಇರೋರಿಗೂ ಕೂಡ ವೆಯ್ಟ್ ಕಡಿಮೆ ಮಾಡೋದು ಜನರಲಿ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ನನ್ನ ಕರಿಯರಲ್ಲಿ ನೋಡಿರೋದ್ರಲ್ಲಿ ತುಂಬ ಸ್ಟಬರ್ನ್ ಅಂದರೆ ಹೈಪೋಥೈರಾಯ್ಡಿಸಮ್ ಪ್ಲಸ್ ಪ್ರೊಲ್ಯಾಕ್ಟಿನ್ ಎರಡೂ ಯಾರಿಗೆ ಜಾಸ್ತಿ ಇರುತ್ತೆ ಅವ್ರಿಗೆ ಜನರಲಿ ವೆಯ್ಟ್ ಲಾಸ್ ಮಾಡೋದು ಸ್ವಲ್ಪ ಸ್ಲೋ ಇರುತ್ತೆ. ಓಕೆ, ಬಟ್ ಸ್ಲೋ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ, ಆಗಲ್ಲ ಅಂತ ಹೇಳ್ತಾ ಇಲ್ಲ. ಓಕೆ, ನಿಮ್ಮ ಪ್ರಯತ್ನ ನೀವು ಮಾಡ್ತಾ ಇದ್ರೆ ನಿಮ್ಮ ಗುರಿ ತಲುಪ್ತೀರಾ. ಓಕೆ, ಯಾವತ್ತು ರಿಸಲ್ಟ್ ಅಂತ ಬಂದಾಗ ಒಬ್ಬರು ಬಾಡಿನಲ್ಲಿ ಮೆಟಬಾಲಿಸಮ್ ಚೆನ್ನಾಗಿದ್ದು, ಹಾರ್ಮೋನ್ ಫಂಕ್ಷನ್ ಚೆನ್ನಾಗಿದ್ದು, ಲೈಫ್ ಸ್ಟೈಲ್ ಚೆನ್ನಾಗಿದ್ದರೆ ಅವರು ಸ್ವಲ್ಪ ಬೇಗ ಒಳ್ಳೆ ಫಾಸ್ಟ್ ರಿಸಲ್ಟ್ ಬರುತ್ತೆ. ಹಾಗೆ ಕೆಲವೊಂದು ಹಾರ್ಮೋನ್ ಸಮಸ್ಯೆಗಳಿದ್ದಾಗ ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲ ಅಂದಾಗ ಸ್ವಲ್ಪ ಸ್ಲೋ ರಿಸಲ್ಟ್ಸ್ ಬರ್ಬೋದು. ಫಸ್ಟು ನಮ್ಮ ಪ್ರಯತ್ನ ಏನಾಗಿರಬೇಕು ಅಂದರೆ ನಮ್ಮ ಲೈಫ್ ಸ್ಟೈಲ್ ಸರಿ ಮಾಡಿಸ್ಕೋಬೇಕು, ನಿದ್ದೆ ಸರಿ ಮಾಡಬೇಕು, ವಾಟರ್ ಇಂಟೇಕ್, ಆಹಾರ ಕ್ರಮ, ಬ್ಯಾಲೆನ್ಸ್ ಡಯಟ್, ಜೊತೆಯಲ್ಲಿ ಎಕ್ಸಸೈಸು ಇದೆಲ್ಲ ಸರಿ ಮಾಡಿಕೊಂಡು ಆಮೇಲೆ ಕೂಡ ನಿಮಗೆ ವೆಯ್ಟ್ ಕಡಿಮೆ ಮಾಡೋದು ಕಷ್ಟ ಆಗ್ತಿದ್ರೆ ಆವಾಗ ಬೇಕಿದ್ರೆ ನೀವು ಈ ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ ತಗೋಬಹುದು. ಓಕೆ, ಹಾಗೆ ವಿಟಮಿನ್ ಡಿಫಿಷಿಯನ್ಸಿ ಇದ್ರೂ ಕೂಡ ಕಡಿಮೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗೆ ಸ್ಲಗ್ಗಿಶ್ ಲಿವರು, ಫ್ಯಾಟಿ ಲಿವರು ಅಥವಾ ಲಿವರ್ ಎನ್ಸೈಮ್ಸ್ ಎಲಿವೇಟೆಡ್ ಆಗಿರೋದು ಅವಾಗೂ ಕೂಡ ಕೆಲವೊಬ್ಬರಿಗೆ ವೆಯ್ಟ್ ಲಾಸ್ ಸ್ವಲ್ಪ ಸ್ಲೋ ಇರುತ್ತೆ. ಓಕೆ, ಅವಾಗ ಲಿವರ್ ಫಂಕ್ಷನ್ ಇಂಪ್ರೂವ್ ಮಾಡುವಂತಹ ಕೆಲವೊಂದು ವಿಷಯಗಳನ್ನ ಅಂದರೆ ಆ್ಯಂಟಿ ಇನ್ಫ್ಲಮೇಟ್ರಿ, ಟರ್ಮರಿಕ್ ಡ್ರಿಂಕ್ ಈ ಥರ ಎಲ್ಲ ಇನ್ಕ್ಲೂಡ್ ಮಾಡಿದ್ರೆ ಸ್ವಲ್ಪ ಲಿವರ್ ಫಂಕ್ಷನ್ ಇಂಪ್ರೂವ್ ಆಗುತ್ತೆ. ಓಕೆ, ಸೊ ಹೀಗೆ ಹಲವಷ್ಟು ವಿಷಯಗಳನ್ನ ನಮ್ಮ ಕೋರ್ಸಲ್ಲಿ ನಾವು ಕಲಿಸ್ಕೊಡ್ತೀವಿ. ಇನ್ನೊಂದಿಷ್ಟು ಇನ್ಫಾರ್ಮೇಷನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ.